ನೀವು ನಾಯಕರಾಗಿ ವಿನಯ್ ಕುಮಾರ್ ನೇತೃತ್ವದಲ್ಲಿ ಜಿಲ್ಲಾ ನಾಯಕತ್ವ ಕಾರ್ಯಾಗಾರ ದಾವಣಗೆರೆ ಜೂನ್ 2. ದಾವಣಗೆರೆ ಲೋಕಸಭಾ ಅಭ್ಯರ್ಥಿ ಜಿ.ಬಿ. ವಿನಯ್ ಕುಮಾರ್ ನೇತೃತ್ವದಲ್ಲಿ ನೀವು ನಾಯಕರಾಗಿ ಎಂಬ ಕಾರ್ಯಕ್ರಮವನ್ನು ಜಿಲ್ಲೆಯ ಎಲ್ಲ ತಾಲೂಕು ಯುವಜನರಿಗೆ ನಾಯಕತ್ವ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿತ್ತು. ಕುವೆಂಪು ಕನ್ನಡ ಭವನದಲ್ಲಿ ಒಂದು ದಿನದ ಈ ಕಾರ್ಯಾಗಾರಕ್ಕೆ ಸಂವಿಧಾನದ ಪೀಠಿಕೆ ಓದುವ ಮೂಲಕ ಚಾಲನೆ ನೀಡಲಾಯಿತು. ಹಿರಿಯ ಪತ್ರಕರ್ತ ವಿರೂಪಾಕ್ಷಪ್ಪ ಪಂಡಿತ್ ಪೀಠಿಕೆ ವಾಚನ ಮಾಡಿದರು. ಆರಂಭದಲ್ಲಿ ಸಿ.ಎನ್. ಪ್ರಸಾದ್ ರವರು ಮಾತನಾಡಿ, ಟೆಕ್ನಾಲಜಿ ಬೆಳೆದಂತೆ ಅಪರಾಧಗಳು ಕೂಡ ಹೆಚ್ಚಾಗುತ್ತಿವೆ, ಅವುಗಳಿಗೆ ಬಹುಮಾನವೂ ಬಂದಿದೆ. ಇತ್ತೀಚೆಗೆ ಅನೇಕರು ಎಥಂಬ್ಲೋ ಬ್ಯಾಂಕ್ ಇಂದ ಆಧಾರ್ ಲಿಂಕ್ ಮಾಡುವ ನೆಪದಲ್ಲಿ ಲಕ್ಷಾಂತರ ರೂಪಾಯಿಗಳನ್ನು ಕಳೆದುಕೊಂಡಿರುವುದು ಬೆಳಕಿಗೆ ಬಂದಿದೆ. ಇದರಲ್ಲಿ ವಿದ್ಯಾವಂತರು, ನೌಕರರೇ ಹೆಚ್ಚಾಗಿದ್ದಾರೆ. ಎಪಿಕೆ ಎಂಬ ನಿಜ ಆಟಗಳನ್ನು ಯಾವುದೇ ಕಾರಣಕ್ಕೂ ಡೌನ್ಲೋಡ್ ಮಾಡಿಕೊಳ್ಳಬೇಡಿ, ಹುಷಾರಾಗಿರಿ. ಹಳ್ಳಿಗಾಡಿನ ಯುವಕರು ಕೂಡ ಇಂತಹ ಸೈಬರ್ ಕ್ರೈಮ್ಗಳಿಗೆ ಬಲಿಯಾಗುತ್ತಿರುವುದು ವಿಷಾದಕರ ಎಂದರು. ಅನುಮಾನ ಬಂದ ಕೂಡಲೇ 1930 ನಂಬರ್ಗೆ ದೂರು ಕೊಟ್ಟು ಎಚ್ಚರಿಕೆಯಿಂದ ಇರುವುದು ಒಳಿತು ಎಂದರು. ನಂತರ ಮಾತನಾಡಿದ ಮುಧೋಳ್ನಿಂದ ಬಂದಿದ್ದ ನ್ಯಾಯವಾದಿ ಯಲ್ಲಪ್ಪ ಹೆಗಡೆ ಅವರು, ಯುವಜನರು ತಳಮಟ್ಟದಲ್ಲಿ ಚುನಾವಣೆ ಎದುರಿಸುವುದು ತುಂಬ ಕಷ್ಟಕರವಾಗಿದೆ. ಉಳ್ಳವರ ಎದುರು ಶ್ರೀಮಂತರು ಚುನಾವಣೆ ಎದುರಿಸುವುದು ಅಷ್ಟು ಸುಲಭ ಸಾಧ್ಯವಲ್ಲ. ಮೊದಲು ನಿಮ್ಮ ಗ್ರಾಮ ಮಟ್ಟದಲ್ಲಿ ಸಮಸ್ಯೆಗಳನ್ನು ಅರಿತು ಜನರ ಪ್ರೀತಿ ವಿಶ್ವಾಸ ಗಳಿಸಬೇಕು. ಗ್ರಾಮದ ಸಮಸ್ಯೆಗಳನ್ನು ಅರಿತು ಸಮಸ್ಯೆಗಳನ್ನು ಅಧಿಕಾರಿಗಳಿಗೆ, ಜನಪ್ರತಿನಿಧಿಗಳಿಗೆ ಗಮನಕ್ಕೆ ತರಬೇಕು. ಗ್ರಾಮೀಣ ಪ್ರದೇಶದ ಅಭಿವೃದ್ಧಿಗೆ ಶ್ರಮಿಸಿದರೆ ಜನರ ದೃಷ್ಟಿಯಲ್ಲಿ ಆತ ನಾಯಕನಾಗಬಲ್ಲ. ಇದೀಗ ಚುನಾವಣೆ ಎಂದರೆ ಕೇವಲ ದುಡ್ಡಿದ್ದವರಿಗೆ ಮಾತ್ರ ಅನ್ನುವ ವಾತಾವರಣ ಸೃಷ್ಟಿ ಆಗಿರುವ ಸಂದರ್ಭದಲ್ಲಿ ಸ್ವಾಭಿಮಾನದಿಂದ ಚುನಾವಣೆ ಎದುರಿಸುವ ಸಂದರ್ಭ ನಿಮ್ಮದಾಗಬೇಕು ಎಂದು ಕರೆ ನೀಡಿದರು. ಮಾಹಿತಿ ಹಕ್ಕಿನ ಬಗ್ಗೆ ರಾಣೆಬೆನ್ನೂರಿನ ಮಾಹಿತಿ ಹಕ್ಕು ತಜ್ಞರು ಜೆ.ಎಂ. ರಾಜಶೇಖರ್ ಮಾತನಾಡಿ, ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಸಾರ್ವಜನಿಕ ಮಾಹಿತಿ ಅಧಿಕಾರಿ, ಕಾರ್ಯದರ್ಶಿ ಇಲ್ಲವೇ ಪಿಡಿಒ ಆಗಿರುತ್ತಾರೆ. ನೀವೇ ಈ ಬಗ್ಗೆ ಆನ್ಲೈನ್ನಲ್ಲೂ ಕೂಡ ಅರ್ಜಿ ಸಲ್ಲಿಸಬಹುದು. ಅದರಲ್ಲೂ ಕಲಂ 4 ಬಹಳ ಮುಖ್ಯವಾಗಿ ತಿಳಿದುಕೊಂಡು ಅರ್ಜಿ ಹಾಕಲು ಹಿಂದೇಟು ಹಾಕಬಾರದು. ಗ್ರಾಮ ಮಟ್ಟದ ಕಾಮಗಾರಿಗಳು, ಕಳಪೆ ಕಾಮಗಾರಿಗಳನ್ನು ಗ್ರಾಮ ಮಟ್ಟದಲ್ಲಿ ತಡೆಗಟ್ಟಬಹುದು ಎಂದು ಸರಳವಾಗಿ ಮಾಹಿತಿ ನೀಡಿದರು. ದಾವಣಗೆರೆ ವಕೀಲೆ ಮಹಿಳಾ ಸಂಘಟಕಿ ಅನಿತಾ ರವರು ಮಾತನಾಡಿ, ಮಹಿಳಾ ಸಬಲೀಕರಣ ಮತ್ತು ಮಹಿಳೆಯರ ದಬ್ಬಾಳಿಕೆ ತಡೆಗಟ್ಟುವಿಕೆ ಬಗ್ಗೆ ಸುದೀರ್ಘವಾಗಿ ಮಾತನಾಡಿದರು. ಮಧ್ಯಾಹ್ನ ವಿರಾಮದ ನಂತರ ಸ್ವಾಭಿಮಾನಿ ಬಳಗದ ಇನ್ಸೈಡ್ ಸಂಸ್ಥಾಪಕ ಜಿ.ಬಿ. ವಿನಯ್ ಕುಮಾರ್ ಅವರು ತಾವು ಎದುರಿಸಿದ ಚುನಾವಣೆ ಅನುಭವಗಳನ್ನು ಹಂಚಿಕೊಂಡರು. ರಾಜಕೀಯವಾಗಿ ಮುಂದೆ ಬರುವುದು ಸುಲಭ ಸಾಧ್ಯವಲ್ಲ. ಎಲ್ಲ ಸಮಸ್ಯೆಗಳನ್ನು ಮುಕ್ತ ಮನಸ್ಸಿನಿಂದ ಗ್ರಾಮೀಣ ಯುವಕರು, ಅದರಲ್ಲೂ ಸ್ಥಳೀಯ ಮಟ್ಟದಲ್ಲಿ ಯುವಜನರು ಮುಂದೆ ಬರಲು ಕರೆ ನೀಡಿದರು. ನಮ್ಮ ಪತ್ರಿಕೆಯ ಪ್ರಕಟಣೆಗೆ ಸಮಸ್ಯೆಗಳನ್ನು, ಒಳ ಅರಿವುಗಳನ್ನು ಮೂಲವಾಗಿ ಪ್ರಸ್ತುತ ಘಟನೆಗಳನ್ನು ಸಮರ್ಪಕವಾಗಿ ತಿಳಿಸಿದರು. ಸ್ವಾಭಿಮಾನಿ ಬಳಗದ ಶರತ್ ಕುಮಾರ್, ರಾಜು ಮೌರ್ಯ, ಓ.ಎನ್. ಸಿದ್ದಯ್ಯ, ಪುರಂದರ ಲಕ್ಕಿಕೆರೆ, ಶೌಕತ್ ಅಲಿ, ಕರಿಬಸಪ್ಪ, ಹೇಮಣ್ಣ, ಅಯ್ಯಪ್ಪ ಗುಲ್ಬರ್ಗ, ಶ್ರೀಮತಿ ಶಾಮನೂರ್, ಗೀತಾ ಮುರುಗೇಶ್, ಗಿರೀಶ್ ಚಿಕ್ಕಬೂದಾಳ್, ರಂಗನಾಥ್ ಸೇರಿದಂತೆ ಸುಮಾರು 100 ಯುವಜನರು ಜಿಲ್ಲಾದ್ಯಂತ ಆಗಮಿಸಿ ಶಿಬಿರದ ಸದುಪಯೋಗ ಪಡೆದುಕೊಂಡರು. ವರದಿ ಪುರಂದರ ಲೋಕಿಕೆರೆ. ಇದು GBH ಅಪ್ಡೇಟ್ಸ್ ಚಾನಲ್. ಪ್ಲೀಸ್ ಸಬ್ಸ್ಕ್ರೈಬ್, ಶೇರ್ ಅಂಡ್ ಫಾಲೋ ಮೈ ಚಾನಲ್. ಥ್ಯಾಂಕ್ ಯು. ಪಡೆದುಕೊಂಡಂತ ಹಕ್ಕಿರುತ್ತೆ. ಫ್ಯಾಮಿಲಿ ಕೋರ್ಟ್ ಆ್ಯಕ್ಟಲ್ಲಿ CRPC ಕಲಂ ಹೇಳುತ್ತೆ, ಅವಳು ಅದರಲ್ಲೂ ತಾನು ಜೀವನಾಂಶ ಪಡ್ಕೋಬಹುದು. ಇನ್ನೊಂದು DV ಆ್ಯಕ್ಟ್ ಅಂತ ಮಾಡಿದ್ದಾರೆ, ಅಂದರೆ ಡೊಮೆಸ್ಟಿಕ್ ವೈಲೆನ್ಸ್ ಆ್ಯಕ್ಟ್ 2012 ಅಂತ. ಈ ಆ್ಯಕ್ಟ್ ಕೆಳಗೆ ಏನು ಹೇಳುತ್ತೆ, ಈ ಆ್ಯಕ್ಟ್ ಏನು ಹೇಳುತ್ತೆ ಅಂತಂದರೆ, ಯಾವುದೇ ನೋಡಿ, ಅದು ಮೇಂಟೆನೆನ್ಸ್ ಒಂದೇ, DV ಆ್ಯಕ್ಟ್ ಒಂದೇ. ಅಲ್ಲೂ ಸಹ ಮಹಿಳೆಯನ್ನ ಮೇಲೆತ್ತಬೇಕು ಸಮಾಜ ಮಟ್ಟದಲ್ಲಿ. ಅಲ್ಲೂ ಸಹ ಮಹಿಳೆಗೆ ಮೇಂಟೆನೆನ್ಸ್ ಕೊಡಿಸ್ತಾರೆ. ಮಹಿಳೆ ಮುಖ್ಯವಾಹಿನಿಗೆ ಬರಬೇಕು. ಯಾರು ನಡೀತಾ ಇರೋದು ಹೇಳ್ತಾ ಇದ್ದೀನಿ, ಫ್ಯಾಮಿಲಿ ಕೋರ್ಟ್ ಅಂತ ಒಂದು ಮಾಡಿದಾರಲ್ವಾ, ಪ್ರತಿಯೊಂದು ಜಿಲ್ಲಾ ಕೇಂದ್ರಗಳಲ್ಲಿ ಕೌಟುಂಬಿಕ ನ್ಯಾಯಾಲಯ ಅಂತ ಮಾಡಿದ್ದಾರೆ. ಈ ಕೌಟುಂಬಿಕ ನ್ಯಾಯಾಲಯದಲ್ಲಿ ಮಹಿಳೆಗೆ ಅವಕಾಶ ಕೊಟ್ಟಿದ್ದಾರೆ, ಅವಳನ್ನ ಸಮಾಜದ ಮುಖ್ಯವಾಹಿನಿಗೆ ತರಬೇಕು ಅಂತ. ಅಲ್ಲಿ ಅವ್ರು ಏನ್ ಮಾಡ್ಬೋದು, ಗಂಡನಿಂದ ಪರಿತ್ಯಕ್ತವಾದ, ಅಂದ್ರೆ ಗಂಡನ ಮನೆಯವ್ರು ಯಾವ್ದೋ ಕಾರಣಕ್ಕೆ ಹೊರಗಾಕಿರ್ತಾರೆ, ಹೊಡೆದಿರ್ತಾರೆ, ವರದಕ್ಷಿಣೆ ಕಿರುಕುಳ ಆಗಿರುತ್ತೆ, ಏನೋ ಸೋಳ್ಸೋ ಆಗಿರುತ್ತೆ. ನಿಜವಾಗ್ಲೂ ಬಾಧಿತ ಮಹಿಳೆ, ಅವ್ರು ವಿಕ್ಟಿಮ್ ಅಂತ ಕರಿತೀವಿ. ಆ ಮಹಿಳೆ ನ್ಯಾಯಾಲಯದಲ್ಲಿ ಕೇಸು ಪ್ರಕರಣ ತೀರ್ಮಾನ ಆಗುವವರೆಗೂ ಅಥವಾ ಏನೋ ಹಾಕಿದ್ದೇನೆ.
ಇಲ್ಲ ನೀವು ನೋಂದಾಯಿತ ಅಂಚೆ ಮೂಲಕ ಕಳಿಸ್ರಿ, ಕಚೇರಿಗೆ ಹೋಗ್ಬೇಡಿ. ಆಗ್ಲೇ ಹೇಳ್ಬಿಟ್ಟಿದ್ದೆ ನಿಮಗೆ. ಮನೆಯಿಂದ ರಾಜ್ಯಭಾರ ಮಾಡುವಂತಹ ಮಹಾರಾಜರಾಗ್ಬೇಕು ನೀವು. ಅವ್ರ ಕೂಟ ಹೋಗಿ ಅಲ್ರಿ ಅವ್ರು ನಿಮ್ಮ ಕೈ ಕೆಳಗೆ ನಾಳಪ್ಪ ಅವನ ಹತ್ರ ಯಾಕೆ ಹೋಗ್ತದೆ? ಸರ್ಕಾರದ ಕಚೇರಿಗಳು ನಿಮ್ಮ ಮನೆ ಬಾಗಿಲಿಗೆ, ನಿಮ್ಮ ಮನೆಯ ಹೊಸ್ತಿಲಿಗೆ ಬರಬೇಕು. ನೌಕರರು ನಿಮ್ಮ ಮನೆಗೆ ಬರ್ಬೇಕು. ನೀವೆಲ್ಲ ಅಲ್ಲೆಲ್ಲ ಹೋಗ್ಬೇಕಾಗಿಲ್ಲ. ನೀವು ಆನ್ಲೈನ್, ಎಲ್ಲ ಆನ್ಲೈನ್. ಕಾರ್ಯಾಂಗ, ನ್ಯಾಯಾಂಗ. ನ್ಯಾಯಾಂಗ, ಶಾಸಕಾಂಗ, ಕಾರ್ಯಾಂಗ, ಈ ಮೂರು ಮಹತ್ವದ ಸಂವಿಧಾನದ ಅಂಗಗಳು, ಮೂರು ಅಂಗಗಳು. ನಮ್ಮ ಧ್ವನಿಯನ್ನ ನಾವು ಪ್ರಶ್ನೆ ಮಾಡುವ ಮೂಲಕ ಕೇಳಬೇಕು. ಎಷ್ಟು ಜನ ನಾವು ಕೇಳಿದ್ದೀವಿ, ಕೇಳ್ತಾ ಇದ್ದೀವಿ. ನಾನು ಒಂದು ಪ್ರಶ್ನೆಯನ್ನು ನಿಮಗೆ ಕೇಳ್ತೀನಿ, ನಂತರ ಮಾಹಿತಿಗೆ ಹೋಗ್ತೀನಿ. ನಾನು ಕೇಳೋದು ನಮ್ಮ ಪ್ರತಿನಿಧಿಗಳು ಮಾಡಬೇಕು. ಸೊ ಹೀಗಾಗಿ ನಾನು ನಿಮಗೆ ಕನ್ನಡಿಗ, ನಾಗರಿಕ, ಮಹಾರಾಜರೇ ಅಂತ ಕರೆದೆ. ನೀವು ಮಹಾರಾಜರು, ಮಹಾರಾಜರಂತೆ ಇರಬೇಕು ಅನ್ನುವಂಥದ್ದು ನನ್ನ ಕನಸು ಅಲ್ಲ, ಸಂವಿಧಾನದ ಕನಸು. ಈ ಚಪ್ಪಾಳಿ ಹೊಡಿದೆ ನೀವು. ಇದು ನನಗಲ್ಲ ಚಪ್ಪಾಳೆ, ನಿಮಗೆ. ನಿಮ್ಮ ಬೆನ್ನನ್ನು ನೀವೇ ತಟ್ಟಿಕೊಡುವಂತಹ ಕೆಲಸ. ನಾಗರಿಕ ಮಹಾರಾಜರಾಗಿದ್ದವರು ಪ್ರಶ್ನೆ ಏನು ಮಾಡಬೇಕು? ಪ್ರಶ್ನೆಗಳನ್ನು ಕೇಳಬೇಕು. ಯಾಕೆ ಏನು ಪ್ರಿಕಾಷನರೀಸ್ ಆಗಿ ಅವೇರ್ನೆಸ್ ಮಾಡಬೇಕು, ಜನಜಾಗೃತಿಯನ್ನು ಮೂಡಿಸಬೇಕು. ಇದಕ್ಕೋಸ್ಕರನೇ ನಮ್ಮ ಈ ಒಂದು ಆಧುನಿಕ ಪೊಲೀಸ್ ಬೀಟ್ ವ್ಯವಸ್ಥೆ ಅಂತಕ್ಕಂಥದ್ದು ಬೀಟ್ ವ್ಯವಸ್ಥೆ ಬಂದಿದೆ. ಅಂದ್ರೆ ಪ್ರತಿಯೊಂದು ಗ್ರಾಮಕ್ಕೂ ಅಥವಾ ಸಿಗ್ತವೆ ಅಂತಕ್ಕಂಥದ್ದು, ಇದನ್ನ ಸಂಗ್ರಹಿಸ್ತಕ್ಕಂಥದ್ದು ಆ ಒಂದು ಬೀಟ್ ಪೊಲೀಸ್ ವ್ಯವಸ್ಥೆಯ ಕರ್ತವ್ಯ ಇರುತ್ತೆ. ಸೊ ನಾಗರಿಕರನ್ನು ಕೂಡ ಪ್ರತಿಯೊಂದು ಬೀಟ್ಗಳು ಕೂಡ ಸುಮಾರು ಒಂದು 50 ಜನ ನಾಗರಿಕರನ್ನ ಅದಕ್ಕೆ ಸದಸ್ಯರನ್ನಾಗಿ ಮಾಡ್ಕೊಂಡಿರ್ತಾರೆ. ಅವ್ರದೇ ಒಂದು ವಾಟ್ಸಪ್ ಗ್ರೂಪ್ ಕೂಡ ಮಾಡ್ಕೊಂಡಿರ್ತೀವಿ. FIR ಅನ್ನ ದಾಖಲಿಸಬೇಕು. ಹಾಗಾದ್ರೆ ಎಲ್ಲಾ ಪ್ರಕರಣಗಳಲ್ಲೂ ಕೂಡ FIR ಅನ್ನ ದಾಖಲಿಸಬಹುದಾ? ನಾನು ಹೋಗ್ತಾ ಇದ್ದೆ ಯಾವುದೋ ಒಂದು ವಿಚಾರಕ್ಕೆ, ಇವನು ಹೊಡೆದಪ್ಪ, ಕೈಯಿಂದ ಹೊಡೆದ, ಅಥವಾ ಯಾವುದೋ ಸಿವಿಲ್ ವ್ಯಾಜ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು, ನಮ್ಮ ಹೊಲ ಒತ್ತುವರಿ ಆಗಿದೆ, ಬಿಟ್ಕೊಡ್ತಾ ಇಲ್ಲ. ಎಲ್ಲಾ ಪ್ರಕರಣಗಳನ್ನು ಕೂಡ ಪೊಲೀಸ್ ಠಾಣೆಯಲ್ಲಿ FIR ದಾಖಲು ಮಾಡಲಿಕ್ಕೆ ಬರೋದಿಲ್ಲ. ಎರಡು ರೀತಿಯಾಗಿರ್ತಕ್ಕಂಥ ಅಪರಾಧಗಳನ್ನ ನಮ್ಮ ಭಾರತೀಯ ನ್ಯಾಯ ವ್ಯವಸ್ಥೆಯಲ್ಲಿ ನಾವು ಗುರುತಿಸಿದ್ದೇವೆ. ಒಂದು ಮಾತ್ರ ಈ ಪ್ರಜಾಪ್ರಭುತ್ವವನ್ನ, ಸಂವಿಧಾನವನ್ನ ಉಳಿಸ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ನಾವು ನಿಷ್ಕ್ರಿಯರಾಗಿ ಇದ್ದೀವಂತಂದ್ರೆ ಇದನ್ನು ಓದಿದ್ರು, ಯಾವ ಪ್ರತಿಜ್ಞೆ ಮಾಡಿದ್ರು ನಮಗೇನು ಆಗುದಿಲ್ಲ. ಇವತ್ತಿನ ಯುವ ಜನತೆ ಆಗ್ತಾ ಇದೆಯಾ? ನಾವೆಲ್ಲಿ ಬಳಕೆ ಆಗ್ತಾ ಇದೀವಿ? ನಾವೇನು ಯಾವುದೇ ರಾಜಕೀಯ ಪಕ್ಷದಲ್ಲಿಲ್ಲ, ಎಲ್ಲಾ ರಾಜಕೀಯ ಪಕ್ಷದಲ್ಲಿ ಯುವಕರಿದ್ದಾರೆ. ಆದ್ರೆ ಎಲ್ಲಿ ಬರ್ತಾರೆ ಯುವಕರು ಅಂತಂದ್ರೆ ಒಂದು ಚುನಾವಣಾ ಪ್ರಚಾರದಲ್ಲಿ ಯುವಕರ ಬಳಕೆ ಆಗ್ತದೆ.